ಆನೆಬೆಟ್ಟದಿಂದ ವಿಧಾನಸೌಧಕ್ಕೆ ಸಂಪುಟ ಸಭೆ ಸ್ಥಳಾಂತರ ಹಿನ್ನೆಲೆ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದಂತ ಅವರು, ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ತೆರಿಗೆ ನಷ್ಟ ಆಗಿದೆ. ನನಗೂ ಸಂತೋಷ ಆಗಿತ್ತು. ಜಿಲ್ಲೆಯ ಎಲ್ಲ ಸಮಸ್ಯೆಗಳನ್ನು ತೀರಿಸುತ್ತಾರೆ ಅಂತ. ಪುನಃ ಕ್ಯಾಬಿನೆಟ್ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದ. ಎತ್ತಿನಹೊಳೆ, ಕೆಸಿ ವ್ಯಾಲಿ ನೀರಿನ ಬಗ್ಗೆ ಗಮನವನ್ನು ಹರಿಸಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಜನರಿಗೆ ಕನಿಷ್ಠ ನೀರು ಕೊಟ್ಟು ಪುಣ್ಯವನ್ನ ಕಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಮಾಡಿ ಏನು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿದ್ರಲ್ಲ ಸಂಪುಟ ಸಭೆ ಮಾಡೋದಕ್ಕೆ ನಾವು ತುಂಬ ಆಸೆಯಿಂದ ಇದ್ವಿ. ನಮ್ಮ ಜಿಲ್ಲೆಯಲ್ಲಿ ಏನೋ ಇರ್ತಕ್ಕಂಥ ಸಮಸ್ಯೆಗಳಿಗೆಲ್ಲ ಎಲ್ಲ ತೀರ್ಸೋದಕ್ಕೆ ಬರ್ತಾ ಇದ್ದಾರೆ ಅಂತ ತರಾತುರಿಯಾಗಿ ಕಾರಣ ಕೊಡ್ದಂಗೆ ಕ್ಯಾನ್ಸಲ್ ಮಾಡಿದ್ರು. ಆದರೆ ಇವತ್ತು ಮತ್ತೆ ವಾಪಸ್ ಮಾಡ್ತಾ ಇದ್ದಾರೆ. ಕ್ಯಾನ್ಸಲ್ ಮಾಡಿದ್ರೆ ನಮಗೂ ಎಲ್ಲ ಬೇಜಾರಾಯಿತು. ಈಗ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಧನ್ಯವಾದ. ಇರ್ತಕ್ಕಂಥ ಏನು ಸಮಸ್ಯೆಗಳಲ್ಲಿ ಅಟ್ಲೀಸ್ಟ್ ಒಂದು 2-3 ಆದ್ರೂ ಬಂದು ಭರವಸೆ ಕೊಟ್ಟು ಹೋಗೋದಲ್ಲ, ಕಾರ್ಯ ಬಂದು ಚಟುವಟಿಕೆಗಳಲ್ಲಿ ತೊಡಗಿಸಿ ಅಟ್ಲೀಸ್ಟ್ ಒಂದು ವರ್ಷದ ಒಳಗಡೆ ಇರ್ತಕ್ಕಂಥ ನಮ್ಮ ಕೆಸಿ ವ್ಯಾಲಿ, HN ವ್ಯಾಲಿ ಏನು ನೀರು ಕೊಡ್ತಾ ಇದ್ದಾರೆ ಅದೆಲ್ಲ ಪೂರ್ತಿ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಕೊಳಚೆ ನೀರು, ನಮ್ಮ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಕೆಮಿಕಲ್ಸು ಬರ್ತಾ ಇದೆ. ನಮ್ಮ ಕೆರೆಗಳು ತುಂಬ್ತಾ ಇದೆ ಕೆಮಿಕಲ್ಸು. ಅದನ್ನು ಬೆಳೀತಾ ಇರ್ತಕ್ಕಂಥ ಬೆಳೆಗಳಲ್ಲಿ ವಾಪಸ್ಸು ಆ ಕೆಮಿಕಲ್ಸ್ನ ನಾವು ವಾಪಸ್ಸು ಬೆಂಗಳೂರು, ಹೈದ್ರಾಬಾದು, ಚೆನ್ನೈ ಕಳಿಸ್ತಾ ಇದ್ವಿ. ಖಾಲಿ ಇವತ್ತು ಬೆಂಗಳೂರಿನ ಕೊಳಚೆನ ಹೈದ್ರಾಬಾದು, ಚೆನ್ನೈಲಿರ್ತಕ್ಕಂಥ ಜನ ಕೂಡ ತಿಂತಾ ಇದ್ದಾರೆ. ಇದರಿಂದ ಆರೋಗ್ಯ ಕೆಡೋದು ಗ್ಯಾರಂಟಿ ಇದೆ. ಇದಕ್ಕೆಲ್ಲ ಕಾರಣ ಮತ್ತು ನಾಳೆ ಬೆಳಗ್ಗೆ ಮಾಡಲಿಲ್ಲ ಅಂದರೆ ಇವರೇ ಆಗ್ತಾರೆ. ದೇವರು ಸುಮ್ಮನೆ ಬಿಡೋದಿಲ್ಲ ಇವರಿಗೆ. ಇವರು 3ನೇ ಹಂತದ ಶುದ್ಧೀಕರಣ ಮಾಡಬೇಕು, ಒಳ್ಳೆ ನೀರು ಕೊಡಬೇಕು. ಅದೇ ರೀತಿ ಇರ್ತಕ್ಕಂಥ ನಮ್ಮ ಎತ್ತಿನಹೊಳೆ ಏನು ಇವತ್ತು ನೆನೆಗುದಿಗೆ ಬಿದ್ದಿದೆ, ಆ ನೀರನ್ನ ಒಳ್ಳೆ ನೀರನ್ನ ಎತ್ಕೊಂಬಂದು ಕೊಡಬೇಕು. ಅದು ಬಿಟ್ಟು ಇನ್ನು ನಮಗೆ ಕೃಷ್ಣಾ ನದಿಯ ನೀರು ಹತ್ರ ಬಂದುಬಿಟ್ಟಿದೆ. ಅದನ್ನು ಈಗಾಗಲೇ ನಮ್ಮ ಸಂಸದ ಕೆ ಸುಧಾಕರ್ ಅವರು ಹೋಗಿ ನಮ್ಮ ಚಂದ್ರಬಾಬು ನಾಯ್ಡು ಅವ್ರನ್ನ ಹೋಗಿ ಮೀಟ್ ಮಾಡ್ಕೊಂಡ್ಬಂದಿದ್ದಾರೆ. ಮುಖ್ಯಮಂತ್ರಿನ ಆಂಧ್ರ ಮುಖ್ಯಮಂತ್ರಿ ಮೀಟ್ ಮಾಡ್ಕೊಂಡ್ಬಂದಿದ್ದಾರೆ. ಇದೊಂದು ಪ್ರಯತ್ನ ಮಾಡಿ, ಅವ್ರು ಹೇಳ್ತಾ ಇದ್ರಂತೆ ಯಾರೂ ಪ್ರಯತ್ನನೇ ಮಾಡಿಲ್ಲ, ಯಾರೂ ಬಂದು ಭೇಟಿನೇ ಮಾಡಿಲ್ಲ ಅಂತ ಹೇಳ್ತದ್ದು. ದಯಮಾಡಿ ನಮ್ಮ ಬಾರ್ಡ್ರ್ವರೆಗೂ ನೀರು ಬಂದಿದೆ. ಅಲ್ಲಿ ಆಂಧ್ರದಲ್ಲಿ ಎಲ್ಲ ಸಮೃದ್ಧಿಯಾಗಿ ಎಲ್ಲ ವ್ಯವಸಾಯ ಮಾಡ್ತಿದ್ದಾರೆ. ಆ ನೀರನ್ನು ತೊಗೊಂಬಂದು ಮನ್ಸು ಮಾಡಿ ತೊಗೊಂಬರ್ತದ್ದು ತುಂಬ ಈಸಿ ಇದೆ. ಎತ್ತಿನಹೊಳೆ ಯಾವ ಮಟ್ಟಕ್ಕೆ ಆಗುತ್ತೆ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಪ್ರಯತ್ನ ಆದರೂ ಮಾಡಿ ನೀರು ತೊಗೊಂಬಂದು ಕೊಡ್ಬಂಡು ನಮ್ಮ ಚಿಕ್ಕಬಳ್ಳಾಪುರ, ನಮ್ಮ ಕೋಲಾರ ಅವಿಭಾಜ್ಯ ಜಿಲ್ಲೆ ಇರ್ತಕ್ಕಂಥ ಜನರಿಗೆ ಅಟ್ಲೀಸ್ಟು ನೀರು ಕೊಟ್ಟು ಅವರು ಪುಣ್ಯ ಕಟ್ಕೊಳ್ಳಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.